ಪತ್ರಿಕಾಗೋಷ್ಠಿಯನ್ನು ನಮ್ಮ ಈ ವಿಶ್ವಕರ್ಮ ಕಲಾ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ SP ಗುರುದಾಸ್ ಅವರು ನಮ್ಮ ಈ ಕಲಾ ಪರಿಷತ್ನ ಅಧ್ಯಕ್ಷರು ಹೌದು. ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ. ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಲಾ ಪರಿಷತ್ತಿನ ಉಪಾಧ್ಯಕ್ಷರಾದಂಥ ರತ್ನಾವತಿ ಜೆ ಬೇಕಾಡಿ ಇದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇದರ ಗೌರವ ಸಲಹೆಗಾರರಾದಂಥ ಪ್ರೊಫೆಸರ್ ಯಶವಂತ್ ಆಚಾರ್ಯ ಇವರು ಉಪಸ್ಥಿತರಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾದಂಥ ರಮ್ಯಾ ಲಕ್ಷ್ಮೀಶ್ ಉಪಸ್ಥಿತರಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಲಾ ಪರಿಷತ್ತಿನ ಕೋಶಾಧಿಕಾರಿಯಾದಂಥ AG ಸದಾಶಿವಾಚಾರ್ಯ ಮಂಗಳಾದೇವಿ ಇದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ವಿಶ್ವಕರ್ಮ ಕಲಾ ಪರಿಷತ್ತಿನ ಕಾರ್ಯಕಾರಿ ಸದಸ್ಯರಾದಂಥ ಯಜ್ಞೇಶ್ವರಾಚಾರ್ಯ ಉಪಸ್ಥಿತರಿದ್ದಾರೆ. ಅವರಿಗೂ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಪತ್ರಿಕಾ ಮಿತ್ರರಿಗೂ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಡಾಕ್ಟರ್ SP ಗುರುದಾಸರು ನಡೆಸಿಕೊಡ್ಬೇಕಂತ ಕೇಳಿಕೊಳ್ತಾರೆ. ವಿಶೇಷವಾಗಿ ವಿಶ್ವಬ್ರಾಹ್ಮಣ ಸಮುದಾಯದ ಎಲ್ಲ ಶಿಲ್ಪಿಗಳಿಗೆ, ಕುಶಲಕರ್ಮಿಗಳಿಗೆ ಹಾಗೂ ಕಲಾವಿದರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಟ್ಟು ಅವರಲ್ಲಿರುವಂಥ ಪ್ರತಿಭೆ ಹಾಗೂ ಕೌಶಲ್ಯ ಇದನ್ನು ಮತ್ತಷ್ಟು ಪ್ರಚುರಪಡಿಸಲಿಕ್ಕೆ ಮತ್ತು ಪರಸ್ಪರ ಜ್ಞಾನ ಹಾಗೂ ಕೌಶಲ್ಯದ ವಿನಿಮಯದ ಮೂಲಕ ನಾವು ಮತ್ತಷ್ಟು ಸುದೃಢಗೊಳ್ಳಲಿಕ್ಕೋಸ್ಕರ ಈ ಒಂದು ಕಲಾ ಪರಿಷತ್ತನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಕಳೆದ ಒಂದು ವರ್ಷದಲ್ಲಿ ಹಲವಾರು ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಇದೀಗ 2024 ಸಾಲಿನ ಸಮರ್ಪಣಂ ಕಲೋತ್ಸವ ನಮ್ಮ ವಿಶ್ವಬ್ರಾಹ್ಮಣ ಸಮುದಾಯದ ಹಲವಾರು ನಮ್ಮ ಸಮುದಾಯದಲ್ಲಿ ವಿಶೇಷವಾಗಿ ಮನೆಗಳಲ್ಲಿ ಕಲಾವಿದರು ಇದ್ದಾರೆ. ನಮ್ಮ ಈ ಸಂಘದಲ್ಲಿ ಸುಮಾರು 400ಕ್ಕಿಂತ ಮಿಕ್ಕಿ ಕಲಾವಿದರಿದ್ದಾರೆ. ಈ ಎಲ್ಲ ಕಲಾವಿದರಿಗೆ ಒಂದು ಅವರ ಪ್ರತಿಭಾ ಪ್ರದರ್ಶನಕ್ಕೆ, ಅವರ ಕಲಾಕೃತಿಗಳ ಪ್ರದರ್ಶನಕ್ಕೆ ಅವಕಾಶ ಕೊಡಬೇಕು ಎನ್ನುವಂಥ ಉದ್ದೇಶದಿಂದ ಈ ಕಲೋತ್ಸವವನ್ನು ನಮ್ಮ ಮಂಗಳೂರು ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಯುಗಾದಿ ಉತ್ಸವ ನಿನ್ನೆಯಿಂದ ಪ್ರಾರಂಭಗೊಂಡಿದೆ. ಈ ಸಂದರ್ಭದಲ್ಲಿ 5ನೇ ಉತ್ಸವ ಅಂದರೆ ಪಂಚಮಿ ಉತ್ಸವದ ಸಂದರ್ಭ ನಾಡ್ದು ಏಪ್ರಿಲ್ 13 ಶನಿವಾರ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಯೋಧ್ಯೆಯ ಶ್ರೀ ರಾಮಲಲ್ಲ ವಿಗ್ರಹದ ನಿರ್ಮಾತೃವಾದಂಥ ವಿಶ್ವವಿಖ್ಯಾತ ಶಿಲ್ಪಿ, ಪರಂಪರೆಯ ಶಕ್ತಿ ಏನು ಎನ್ನುವುದನ್ನು ಜಗತ್ತಿಗೆ ತೋರ್ಪಡಿಸಿದಂಥ ಓರ್ವ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಗೌರವ ಅಭಿನಂದನೆ ಮಾಡಲಿಕ್ಕಿದ್ದೇವೆ. ಅವರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಬೆಳಿಗ್ಗೆ 9:45ಕ್ಕೆ ನಾವು ಟೆಂಪಲ್ ಸ್ಕ್ವೇರ್ನಿಂದ ಅವರನ್ನು ಮೆರವಣಿಗೆಯ ಮೂಲಕ ದೇವಸ್ಥಾನಕ್ಕೆ ಬರಮಾಡಿಕೊಳ್ಳಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕುಲಗುರುಗಳಾದಂಥ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಅವರು ಈ ಸಮಾರಂಭದ ಉದ್ಘಾಟನೆ ಹಾಗೂ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಕಲೆಗೆ ವಿಶೇಷವಾದಂಥ ಪ್ರೋತ್ಸಾಹ ಕೊಡ್ತಾ ಇರುವಂಥ ಡಾಕ್ಟರ್ M ಮೋಹನ್ ಆಳ್ವ ಅವರು ಈ ಕಲೋತ್ಸವಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ. ಅಯೋಧ್ಯೆಯ ಬ್ರಹ್ಮರಥದ ನಿರ್ಮಾತೃ ಆಗಿರುವಂಥ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯ, ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯ ಅವರು ಶುಭಾಶಂಸನೆಯನ್ನು ಗೈಲಿಕ್ಕಿದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ K ಉಮೇಶಾಚಾರ್ಯ ಕ್ಷೇತ್ರದ ಆಡಳಿತಾಧಿಕಾರಿಗಳು, ಹಾಗೆಯೇ ನಿಕಟಪೂರ್ವ ಆಡಳಿತ ಮುಖ್ಯಸ್ಥರಾದಂಥ ಶ್ರೀ K ಕೇಶವಾಚಾರ್ಯ,